ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹೊಸ ಅಪ್ಲಿಕೇಶನ್ ಈ ವಿಚಾರದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದೀವಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಇವಾಗ ಏನು ವೋಟರ್ ಐಡಿ ಕಾರ್ಡ್ದು ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿದ್ರು ಗೌರ್ಮೆಂಟ್ ಕಡೆಯಿಂದ. ಆದ್ರೆ ಈಗ ಏನಂತ ಹೇಳಿದ್ರು, ಮೊದಲು ಅಂದ್ರೆ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಮನೆಗೆ ಬರ್ತೀವಿ, ಡಾಕ್ಯುಮೆಂಟೇಶನ್ಸ್ ನಾವು ಚೆಕ್ ಮಾಡ್ತೀವಿ, ಅದಾದ್ಮೇಲೆ ಎಸ್ ಆರ್ ನೋ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಕೂಡ ಗೌರ್ಮೆಂಟ್ ಹೇಳಿತ್ತು. ಆದ್ರೆ ಈಗ ಕೆಲವೊಂದಷ್ಟು ವಿಚಾರನ ಅಪ್ಗ್ರೇಡ್ ಮಾಡಿದ್ದಾರೆ. ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನಾವ್ ಅನ್ಕೊಂಡ್ವಿ ಮನೆಗೆ ಬರ್ತಾರೆ, ಇವಾಗ ಹೆಂಗೆ SIR ಅವರು ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾ ಇದಾರೆ, ಗೃಹ ಜ್ಯೋತಿ ಯಾವ ರೀತಿ ವೆರಿಫಿಕೇಶನ್ಸ್ ನ ಮಾಡಿ ಅಪ್ಲಿಕೇಶನ್ಸ್ ಗಳನ್ನ ಫಿಲ್ ಮಾಡ್ತಾ ಇದಾರೆ, ಅದೇ ರೀತಿ ಬರ್ತಾರೆ ಅಂತ ಕೂಡ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ವಿ. ಆದ್ರೆ ಮನೆಗೆ ಬರೋದಿಲ್ಲ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹೊಸ ಅಪ್ಲಿಕೇಶನ್ಸ್ ಗಳನ್ನ ಪ್ರತಿಯೊಬ್ರು ಹೋಗಿ ಅಪ್ಲೈ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಸುಮಾರು ಕರ್ನಾಟಕದಲ್ಲಿ 1,02,000 ಜನ ಆಲ್ರೆಡಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ದಾರೆ, ಮಾಡಿದ್ದಾರೆ ಅಂತ ಹೇಳಿ ವರದಿ ಕೂಡ ರಿಲೀಸ್ ಆಗಿರುವಂತದ್ದು. ಸೊ ಒಂದಷ್ಟು ಭಾಗಗಳಲ್ಲಿ ಇಷ್ಟು ಸಾವಿರ ಜನ ಆಗ್ಲೇ ಬಂದು ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಅಲ್ಲಿ ಕೂಡ ಆರ್ಟಿಕಲ್ ಇದ್ರ ಬಗ್ಗೆ ಬಂದಿದೆ. ಸೊ ನಾವು ಅನ್ಕೊಂಡ್ವಿ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ನೀವುಗಳೇ ಹೋಗಿ ಸ್ವತಃ ಗೃಹಲಕ್ಷ್ಮಿಗೆ ಹೊಸ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಈಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಹಾಗೇನೆ ಹಳೇದು ಗೃಹಲಕ್ಷ್ಮಿ ಯೋಜನೆದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ID ಕೊಟ್ಟಿರ್ತಾರೆ, ಒಂದು ಚೀಟಿ ಕೊಟ್ಟಿರ್ತಾರೆ, ಇದಿಷ್ಟನ್ನು ತಗೊಂಡು ಹೋಗಿ, ಜೊತೆಗೆ ವೋಟರ್ ಐಡಿನ ಕಂಪಲ್ಸರಿ ಆಗಿ ತಗೊಂಡು ಹೋಗಿ, ನೀವು ಬೆಂಗಳೂರನ್ನು, ಕರ್ನಾಟಕವನ್ನು ಅಥವಾ ಸೇವಾ ಸಿಂಧು ಕೇಂದ್ರಗಳ ಮುಂದೆ ಹೋದ್ರೆ ನಿಮಗೆ ಇವಾಗ ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ಎನಿ ಟೈಮ್ ಹೋಗ್ಬಿಟ್ಟು ನೀವು ಇವಾಗ ಅಪ್ಲಿಕೇಶನ್ಸ್ ನ ಹಾಕಿ ಬರಬಹುದು. ಲೇಟ್ ಆಗೋದ್ರೆ ನಿಮ್ಗೆ ಗೊತ್ತು, ರಶ್ ಇರುತ್ತೆ, ತುಂಬಾ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗ ಆಲ್ರೆಡಿ 1,24,00,000 ಫಲಾನುಭವಿಗಳು ಇದ್ರು. ಮತ್ತೆ ಎಲ್ಲರೂ ಫಸ್ಟ್ ಇಂದ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು ಅಂದ್ರೆ ತುಂಬಾನೇ ಫಸ್ಟ್ ಇಂದ ಪ್ರೊಸೀಜರ್ ಗಳು ಇರೋ ಕಾರಣ ಸ್ವಲ್ಪ ಟೈಮ್ ಆಗುತ್ತೆ. ನೋಡ್ಕೊಂಡು ಇಮಿಡಿಯೇಟ್ ಆಗಿ ಹೋಗಿ ಅಪ್ಲಿಕೇಶನ್ಸ್ ನ ಹಾಕ್ಬಿಡಿ. ಇಲ್ಲ, ನಾನು ಫಸ್ಟ್ ಇಂದನೂ ನನ್ನ ಹತ್ರ ಗೃಹಲಕ್ಷ್ಮಿ ಯೋಜನೆ ಇಲ್ಲ, ನಾನು ತುಂಬಾ ಫ್ರೆಶರ್, ಇವಾಗ ನಾನು ಏನಾದ್ರು ಅಪ್ಲೈ ಮಾಡಬಹುದು ಅಂದ್ರೆ ಅಫ್ಕೋರ್ಸ್ ಅಪ್ಲೈ ಮಾಡಬಹುದು. ಅದ್ರಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಷ್ಟು ದಿನ ನೀವು ಗೃಹಲಕ್ಷ್ಮಿ ಯೋಜನೆನೇ ತಗೊಂಡಿಲ್ಲ, ಆದ್ರೆ ಇನ್ನು ಮುಂದೆ ತಗೊಳಕ್ ಇಷ್ಟಪಡ್ತೀನಿ ಅನ್ನೋರು ಅಪ್ಲಿಕೇಶನ್ ನ ಹಾಕ್ಬಹುದು. APL BPL ಇಬ್ರು ಇದಕ್ಕೆ ಹಾಕ್ಬಹುದು. ಅವ್ರು ಮಾತ್ರ ಹಾಕ್ಬೇಕು, ಇವ್ರು ಮಾತ್ರ ಹಾಕ್ಬೇಕು ಅಂತೇನಿಲ್ಲ. ಆದ್ರೆ APL ಅಂಡರ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಸ್ವಲ್ಪ ರೂಲ್ಸ್ ಗಳು ನಿಮ್ಗೆ ಬದಲಾಗುತ್ತೆ. ಆ ರೂಲ್ಸ್ ಅಂಡರ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ ಬಂದಿದ್ರೆ ನಿಮ್ಗೆ ಅಪ್ಲಿಕೇಶನ್ ಅಪ್ರೂವ್ ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡೋದಿಲ್ಲ. ಸೊ ಚಾನ್ಸಸ್ ಕಮ್ಮಿ ಇರುತ್ತೆ APL ಅವ್ರಿಗೆ. ಬಟ್ BPL ಅಂತ ಓದಿದವ್ರಿಗೆ ರೈಟ್ ಡಾಕ್ಯುಮೆಂಟ್ಸ್ ನ ಕೊಟ್ರೆ ನಿಮ್ಗೆ ಬರುತ್ತೆ. ಇವಾಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ನಂಗೆ ಇಷ್ಟು ಟೈಮ್ ಕರೆಕ್ಟ್ ಆಗಿ ಬಂದಿದೆ, 30ನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ, ನಾವು ಹೋಗಿ ಹಾಕ್ಬೇಕಾ, ಇಲ್ಲ ನಮ್ಗಳಿಗೆ ಕಂಟಿನ್ಯೂ ಆಗುತ್ತಾ ಅಂದ್ರೆ ಇಲ್ಲ. ಪ್ರತಿ ಒಬ್ರು ಗೃಹಲಕ್ಷ್ಮಿ ಹಣ ನೀವು ಆಲ್ರೆಡಿ ಕರೆಕ್ಟ್ ಆಗಿ ತಗೊಂಡಿರಿ ಅಥವಾ ತಗೊಂಡೇ ಇರ್ರಿ ಅಥವಾ ಹೊಸದಾಗಿ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರು ಪ್ರತಿಯೊಬ್ರು ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿನ ಇವಾಗ ಸಲ್ಲಿಸಬೇಕಾಗಿದೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿರುವಂತ ಕಾಂಪ್ರಮೈಸ್ ನ ಆಗೋದಕ್ಕೆ ಗವರ್ಮೆಂಟ್ ಬಿಡ್ತಾ ಇಲ್ಲ. ನೀವೆಲ್ಲರೂ ಅಪ್ಲಿಕೇಶನ್ಸ್ ನ ಹೋಗಿ ಹಾಕ್ಬೇಕಾಗತ್ತೆ. ಸೊ ಆಲ್ರೆಡಿ ಶುರುವಾಗಿದೆ. ನೀವು ಹೋಗಿ ಡಾಕ್ಯುಮೆಂಟ್ಸ್ ನ ತಗೊಂಡು ಅಪ್ಲಿಕೇಶನ್ಸ್ ನ ಹಾಕಿ ಬನ್ನಿ. ಲೇಟ್ ಆಗುತ್ತೆ, ಆಮೇಲೆ ಮತ್ತೆ ವೆರಿಫಿಕೇಶನ್ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಪ್ರೋಸೆಸ್ ಅಂತ ಹೇಳಿ ತುಂಬಾ ಡಿಲೇ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಹೋಗಿ ಹಾಕಿ ಬನ್ನಿ, ನಿಮ್ಗಳಿಗೆ ಲಾಭ ಆಗುತ್ತೆ. ಸರಿನಾ? ಗೃಹಲಕ್ಷ್ಮಿ ಮನೆಗೆ ಬರಲ್ಲ. ಗೃಹ ಜ್ಯೋತಿ ಹಾಗೇನೆ SIR ಅಂದ್ರೆ ವೋಟರ್ ಐಡಿ ವಿಚಾರವಾಗಿ ಮಾತ್ರ ಮನೆಗೆ ಬರ್ತಾ ಇದ್ರೆ, ಗೃಹಲಕ್ಷ್ಮಿ ವಿಚಾರಕ್ಕೆ ಮನೆಗೆ ಬರ್ತಾ ಇಲ್ಲ. ಅಂಡ್ ನಾನು ಕಂಪಲ್ಸರಿ ಆಗಿ ಹೇಳಿದೀನಿ, ವೋಟರ್ ಐಡಿ ಇರ್ಲೇಬೇಕು. ವೋಟರ್ ಐಡಿ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗ್ತೀರಾ. ಇಫ್ ಇನ್ ಕೇಸ್ ನೀವು ಇಷ್ಟು ದಿನದಿಂದ ಆಲ್ರೆಡಿ ತಗೊಂಡಿದ್ದೀರಾ, ವೋಟರ್ ಐಡಿ ಇರ್ಲಿಲ್ಲ ಅಂತ ಅಂದ್ರೆ ಈಗ ನಿಮಗೆ ಇವಾಗ ವೋಟರ್ ಐಡಿ ಕಂಪಲ್ಸರಿ. ಸೊ ವೋಟರ್ ಐಡಿ ಇಲ್ಲ ಅಂದ್ರೆ ಇಷ್ಟು ತಿಂಗಳು ತಗೊಂಡಿದ್ದೀರಾ ಅಷ್ಟೇ, ಆಮೇಲೆ ಮುಂದಕ್ಕೆ ಬರಲ್ಲ ನಿಮ್ಗೆ. ವೋಟರ್ ಐಡಿ ಕಂಪಲ್ಸರಿ ಡಾಕ್ಯುಮೆಂಟ್ ಆಗಿದೆ. ವೋಟರ್ ಐಡಿ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಬರುವಂತದ್ದು. ಸೊ ವೋಟರ್ ಐಡಿನ ಅಪ್ಲೈ ಮಾಡಿದ್ರು ಅದು ಬರೋದಕ್ಕೆ ಟೈಮ್ ಆಗುತ್ತೆ. ಈಗ ಇಮಿಡಿಯೇಟ್ ಆಗಂತೂ ಅಪ್ಲೈ ಮಾಡಿದ್ರೆ ಏನೂ ಸಿಗೋದಿಲ್ಲ. ಸೊ ಇದ್ದವ್ರಿಗೆ ಅಡ್ವಾಂಟೇಜ್ ಆಗುತ್ತೆ, ಇಲ್ದಿರೋರಿಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಇದು ಕಂಪಲ್ಸರಿ ವೋಟರ್ ಐಡಿ. ರೇಷನ್ ಕಾರ್ಡ್ BPL ಇದ್ರವ್ರಿಗೆಲ್ಲ ಕೊಡ್ತೀವಿ ಅಂತ ಫಸ್ಟ್ ಅನೌನ್ಸ್ ಮಾಡಿದ್ರು, ಆದ್ರೆ ಈಗ ಟ್ವಿಸ್ಟ್ ಮಾಡಿ ವೋಟರ್ ಐಡಿ ಇದ್ರೆ ಮಾತ್ರ ನಾವು ಕೊಡ್ತೀವಿ. ಯಾಕಂದ್ರೆ ನಿಮಗೆ ವೋಟಿಂಗ್ ಅಥಾರಿಟಿ ಇದೆಯಲ್ಲ ಕರ್ನಾಟಕದಲ್ಲಿ, ವೋಟ್ ಹಾಕಿರೋದಕ್ಕೆ ನಾವು ಅದೇನ ಯೋಜನೆಯನ್ನ ನಿಮ್ಗೆ ಫಲಾನುಭವಿಗಳಾಗಿ ಕೊಡ್ತಾ ಇರುವಂತದ್ದು ಅನ್ನೋದು ಉದ್ದೇಶ ಇವ್ರದ್ದು. ಓಕೆನಾ? ವೋಟ್ ಹಾಕಿರೋರಿಗೆ ಮಾತ್ರ ಯೋಜನೆ ತಲುಪಬೇಕು, ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿರೋರಿಗೆ ಯೋಜನೆ ತಲುಪಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಾಸ್ ವೆರಿಫೈನ ಮಾಡ್ತಾ ಇರುವಂತದ್ದು. ಸೊ ಅಪ್ಲಿಕೇಶನ್ಸ್ ಗಳು ಓಪನ್ ಆಗಿದೆ, ಹೋಗಿ ಅರ್ಜಿನ ಸಲ್ಲಿಸಿ. ಸರಿನಾ? ಮಿಸ್ ಮಾಡಬೇಡಿ, ತುಂಬಾ ಡಿಲೇ ಆಗುತ್ತೆ. ಅಪ್ರೂವಲ್ ಕೊಡೋದಕ್ಕೂ ಡಿಲೇ ಮಾಡ್ತಾರೆ. ಆಮೇಲೆ 31ನೇ ಕಂತಿನ ಹಣ ಇನ್ನ ಬಂದಿಲ್ಲ ಅಂತ ಕೇಳ್ಬೇಡಿ, ಸದ್ಯಕ್ಕೆ ಬರೋದಿಲ್ಲ. 30ರವರೆಗೂ ಕ್ಲಿಯರೆನ್ಸ್ ಸಿಕ್ಕಿದೆ ಗವರ್ಮೆಂಟ್ ಕಡೆಯಿಂದ. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರ ಅಪ್ಡೇಟ್ ಇಷ್ಟಿದೆ. ಕಮೆಂಟ್ ಅಲ್ಲಿ ತಿಳಿಸಿ, ಡೌಟ್ ಇದ್ರೆ ನಾನು ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.